ಯಾವುದೇ ಸಂಬಂಧದ ಅಡಿಪಾಯ ಅಂತ ಹೇಳಿದ್ರೆ ಅದನ್ನು ಪ್ರೀತಿ ಅಂತ ಹೇಳ್ಬೋದು ಗುರುಗಳೇ. ಆದರೆ ಈ ಪ್ರೀತಿ ಕಾಲಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ, ಇದಕ್ಕೆ ಕಾರಣ ಏನು ಗುರುಗಳೇ? ಹರಿ ಶ್ರೀ ಗುರುಭ್ಯೋ ನಮಃ. ಪ್ರೀತಿ ಇದು ಪ್ರಾರಂಭ ಗೊತ್ತಿಲ್ಲ, ಅಂತ್ಯ ಗೊತ್ತಿಲ್ಲ. ಭೂಮಿ ಹೇಗೆ ಆದಿ ಅಂತ್ಯ ಇಲ್ಲವೋ, ಈ ಪ್ರೀತಿ ಕೂಡ ಹಾಗೆ ಯಾವ ಪ್ರಾರಂಭ ಆಗುತ್ತೆ ಗೊತ್ತಿಲ್ಲ, ಹೌದು. ಯಾವ ರೀತಿ ದಾರಿ ತಪ್ಪುತ್ತೆ ಗೊತ್ತಿಲ್ಲ. ಹೌದು ಗುರುಗಳೇ. ಇದಕ್ಕೆ ನಾವು ಈ ಲವ್ ಅಂತಕ್ಕಂಥ ಪದ ಇದೆಯಲ್ಲ, ಅದರ ಮೂಲ ಅರ್ಥ ಏನಾದ್ರು ಹೇಳೋಕ್ಕಾಗತ್ತಾ? ಲವ್ ಎಂದರೆ ಏನು? ಅದೇ ಪ್ರೀತಿಗೆ ಲವ್ ಅಂತಾರೆ ಅಲ್ಲ? ಹೌದು. ಅದರ ಮೂಲ ಅರ್ಥ ತುಂಬ ವಿಶೇಷವಾಗಿದೆ. ಲವ್ ಅನ್ನೋ ಪದದ ಮೂಲ ಅರ್ಥ ತುಂಬ ವಿಶೇಷವಾಗಿದೆ. ಅದೇನಪ್ಪ ಅಂತ ಅದ್ಭುತವಾದ ವಿಶೇಷ, ಇದನ್ನು ದುಷ್ಟ ಚಟ ಅಂತ ಹೇಳ್ತಾರೆ. ಲವ್ ಅನ್ನೋದು ದುಷ್ಟವಾದ ಚಟ. ಅದಕ್ಕರ್ಥ ಏನು? ದುಷ್ಟವಾದ ಚಟಕ್ಕೆ ಅದಕ್ಕರ್ಥ ಏನು ಅಂತ ಹೇಳ್ದಾಗ ಅರ್ಥ ಆಗುತ್ತೆ. ಕೋಪ ಮತ್ತು ದ್ವೇಷದ ಮೂಲಾರ್ಥವೇ ಲವ್. ಕೋಪ ಮತ್ತು ದ್ವೇಷದ ಮೂಲ ಅರ್ಥ ಲವ್. ಲವ್ ಮಾಡುವವರು ಕೋಪದಿಂದ ದ್ವೇಷದಿಂದ ಕೂಡಿರುತ್ತಾರೆ. ಒಪ್ಕೋಬೋದಾ? ಅದೇಗೆ ಗುರುಗಳೇ? ಅಪ್ಪನ ಮೇಲೆ ಚಾಲೆಂಜು, ಅಮ್ಮನ ಮೇಲೆ ಚಾಲೆಂಜು, ಕುಟುಂಬದ ಮೇಲೆ ಚಾಲೆಂಜು. ಇನ್ನು ಕೋಪ ಅದೇನದು? ಬೇಡ ಅಂತ ಮನೆಯವರು, ಮಾಡ್ಕೊಂಡೇ ತಿರ್ತೀನಿ ಅಂತ ಇವರು. ಕೋಪ ಅಲ್ವಾ ಅದು? ದ್ವೇಷ ಅಲ್ವಾ? ಇದನ್ನ ಕುಟುಂಬದ ಬದ್ಧ ವೈರಿಗಳು ಅಂತ ಹೇಳ್ಬೋದು. ಲವ್ ಮಾಡುವವರು ಹುಡುಗಿ ಅಥವಾ ಹುಡುಗ, ಇದ್ರ ಜೊತೆಗೆ ಅಳಿಯ ಆಗಬಹುದು, ಹೆಂಡತಿ ಆಗಬಹುದು, ಆಸ್ತಿ ಆಗಬಹುದು. ಯಾವುದೇ ಕಾರಣಕ್ಕೂ ಇದರ ಮೂಲ ಅರ್ಥವೇ ನಮಗೆ ತೊಂದರೆ ಕೊಡುವ ದುಷ್ಟತನವನ್ನು ಕಾಣದೇ ಅನುಭವಿಸ್ತಕ್ಕಂತಹ ವಿಚಾರಗಳು ಇದಕ್ಕೆಲ್ಲ ಸೇರಿಸ್ಬೋದು. ಅಂದರೆ ಆ ಹಠ ಅನ್ನುವಂಥದ್ದು ಒಳ್ಳೆಯದಕ್ಕೂ ಆಗಿರ್ಬೋದಲ್ವಾ ಗುರುಗಳೇ? ಅಥವಾ ಏನೋ ಸಾಧನೆ ಮಾಡುವಂಥ ನಿಟ್ಟಿನಲ್ಲೂ ಇರ್ಬೋದಲ್ವಾ ಹಠ ಅನ್ನುವಂಥದ್ದು? ಸಾಧನೆಗೆ ಹಠ ಬರಲ್ಲ. ಸಾಧನೆ ಮಾಡೋಕ್ಕೆ ಹಠ ಬರೋದೇ ಇಲ್ಲ. ಯಾವ ಕಾರಣಕ್ಕೂ ಸಾಧನೆ ಅನ್ನೋ ಪದಕ್ಕೆ ಹಠ ಸೇರಿಸಂಗೇ ಇಲ್ಲ. ಅಲ್ಲ ಗುರುಗಳಿಗೆ, ಮಕ್ಳು ಏನೋ ಒಂದು ಸಾಧಿಸಬೇಕು ಅನ್ನುವಂಥದ್ದು ಅವ್ರಿಗೆ ಹಠ ಇರುತ್ತೆ. ಅದಕ್ಕೆ ತಂದೆ ತಾಯಿ ಸಿಗದೆ ಇದ್ದಾಗ ಅದು ಹಠ ಅಲ್ಲ, ಹುಚ್ಚು. ಹುಚ್ಚು. ನಾನು ಇದನ್ನು ಮಾಡಲೇಬೇಕು, ಇದನ್ನು ಓದಲೇಬೇಕು. ಹುಚ್ಚಲ್ದು ಏನೇನದು? ಸಾಧ್ಯನ ಅದು? ಓಕೆ, ಸಕ್ಸಸ್ ಅನ್ಕೊಳ್ಳೋಣ. ಮುಂದೆ ಏನು? ಹಿಂದಕ್ಕೂ ನೋಡೋಂಗಿಲ್ಲ, ಮುಂದಕ್ಕೂ ನೋಡೋಂಗಿಲ್ಲ. ಅಲ್ಲ, ನಾನು ಅಂದ್ಕೊಂಡಿದ್ದೇ ಒಂದು, ಆಗಿದ್ದೇ ಒಂದು. ಇದು ಸಾಧನೆ ಅನ್ಬೋದಾ? ನಾವು ಮಾತನಾಡೋ ಭರಾಟಿಯಲ್ಲಿ ಭಾಷೆಯ ಮೂಲಾರ್ಥನೇ ಗೊತ್ತಿರಲ್ಲ ನಮಗೆ. ಏನೋ ಒಂದು ಹೇಳ್ಬಿಡೋದು, ಅದಕ್ಕೆ ತೆಗೆದು ಅದಕ್ಕೆ ಪ್ಯಾಚ್ ಹಾಕ್ಬಿಡೋದು. ಸಾಧನೆಗೆ ಯಾವ ಕಾರಣಕ್ಕೂ ಹಠಮಾರಿತನ ಇರಬಾರ್ದು. ಸಾಧನೆಗೆ ಸಹನೆ ಬೇಕಾಗಿರೋದು, ಹಠ ಅಲ್ಲ. ಹಠ ಮಾಡಿದವರು ಯಾವ ಕಾರಣಕ್ಕೂ ಏನೇ ಸಾಧನೆ ಮಾಡಿದ್ರು ಫುಲ್ ರಿವರ್ಸೇ ಆಗೋದು. ಗೊತ್ತು ಗುರಿ ಇಲ್ಲದ ದಾರಿಯಲ್ಲಿ ಹೋಗುವವರು ಹಠಮಾರಿಗಳು. ಕ್ರಮಬದ್ಧವಾದ ದಾರಿಯಲ್ಲಿ ಹೋಗುವವರು ಸಾಧನೆ ಮಾಡುವಂತಹ ವಿವೇಕಸ್ಥರು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ಬೋದು. ತಾಳ್ಮೆ ಬರುತ್ತೆ, ಕ್ಷಮೆ ಬರುತ್ತೆ, ಶಾಂತಿ ಬರುತ್ತೆ ಸಾಧನೆಯಲ್ಲಿ. ಹಠ ಬರಲ್ಲ. ಹಠ ಅದು ಮೊಂಡುತನ, ಅವಿವೇಕತನ, ಅಜ್ಞಾನತ್ವ. ಅದು ಅಂದ್ಕೊಂಡ್ರೆ ಅದು ಅವ್ರಿಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ, ಅದು ಅವರೇ ತಿಳ್ಕೊಬೇಕಷ್ಟೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಈ ಕುಟುಂಬಕ್ಕೆ ಶತ್ರುಗಳು ಯಾಕೆ ಆಗಿರ್ತಾರೆ ಆ ಸತ್ಯ ಗೊತ್ತಾಗಬೇಕು ಇವತ್ತು. ಮಕ್ಕಳೇ ಶತ್ರು, ಹೆಂಡತಿಯೇ ಶತ್ರು, ಗಂಡನೇ ಶತ್ರು, ಬೀಗರೇ ಶತ್ರು, ಅಳಿಯನೇ ಶತ್ರು. ಕುಟುಂಬದ ಯಾವುದೇ ರಂಗದಲ್ಲಿರತಕ್ಕಂಥವರು ಶತ್ರುಗಳಾಗಿ ನಮ್ಮನ್ನು ಕಾಡಿಸ್ತಾರೆ, ಅವಮಾನ ಮಾಡ್ತಾರೆ. ಹೌದಾ? ಇದಕ್ಕೆ ಕೊನೆ ಇದೆಯಾ? ಇಲ್ಲ ಗುರುಗಳೇ. ಹೋಗ್ತಾ 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 ನಾನು ಹುಟ್ಟಿದ್ದು ಸರಿ ಇಲ್ವಾ, ಸಂಬಂಧ ಸರಿ ಇಲ್ವಾ? ಸೊ ಈ ರೀತಿ ವರ್ಣನೆ ಮಾಡಿಕೊಂಡು ಜೀವನ ಪರ್ಯಂತ ಅನುಭವಿಸಿ ಅದಕ್ಕೆ ರಸ್ತೆ ಸಿಗಲ್ಲ. ಯಾಕಿದು ಉತ್ಪತ್ತಿ ಆಗಬೇಕು ಕುಟುಂಬದಲ್ಲಿ ಅಂತ ಪ್ರಶ್ನೆ ಆಗತ್ತೆ ಅಲ್ಲ? ಯಾಕಾಗಬೇಕು? ಮಕ್ಕಳೇ ಶತ್ರುಗಳು ಯಾಕಾಗಬೇಕು ಅಲ್ವಾ?
ಅವ್ರಿಗೂ ಅರ್ಥ ಇರುತ್ತೆ ಲವ್ ಮಾಡೋದು ತಪ್ಪು. ಆದರೆ ಇಲ್ಲಿ ಸನ್ನಿವೇಶ ಅಂದರೆ ಇವರಿಗೆ ಕಾಟ ಕೊಡಬೇಕು, ಅಂದರೆ ಮಕ್ಕಳು ಕಾಟ ಕೊಡಬೇಕು ಅಂತ ಅನ್ಕೊಳ್ಳಲ್ಲ. ಅಲ್ಲಿ ಒಂದು ದೊಡ್ಡ ಒಂದು ರಹಸ್ಯಕರವಾಗಿರ್ತಕ್ಕ ಒಂದು ಆಟೋಮ್ ಬಾಂಬ್ ಇದೆ ಅವರಲ್ಲಿ. ಕಾಟ ಕೊಡುವವರಲ್ಲಿ ಒಂದು ಟೈಮ್ ಬಾಂಬ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಅವ್ರಿಗೂ ಗೊತ್ತಿರಲ್ಲ. ಟೈಮ್ ಬಾಂಬ್ ಇರೋದು ಅವ್ರಿಗೂ ಗೊತ್ತಿರಲ್ಲ. ಅದು ಯಾವಾಗಲೂ ಒಂದು ಸಲ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದಾಗ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಲ್ವಾ, ಮೋಸ ಮಾಡಿಕೊಂಡೆ ನಮ್ಮ ಮನೆಗಲ್ವಾ, ನಾನು ಯಾಕೆ ಈ ಥರ ಆದೆ, ಇದೇ ಟೈಮ್ ಬಾಂಬ್. ಆ ಟೈಮ್ ಬಾಂಬ್ ಯಾವುದು ಅಂತ ಹೇಳೋಣ. ಅದು ಯಾರಿಗೂ ಗೊತ್ತಾಗಲ್ಲ, ವ್ಯಕ್ತಿಗೆ ಗೊತ್ತಾಗಲ್ಲ, ಕುಟುಂಬದವ್ರಿಗೂ ಗೊತ್ತಾಗಲ್ಲ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸಲ್ಲಿ, ಈ ಕ್ಷಣದ ಬ್ರೇಕಿಂಗ್ ನ್ಯೂಸಲ್ಲಿ ಓಂ ಪ್ರಕಾಶ್ ಅನ್ನೋರು ಪತ್ನಿಯಿಂದಲೇ ಹೋದರು. ಇದು ರಿಪೀಟ್ ಆಗಲೇಬೇಕಲ್ಲ. ಏನು, ಯಾವ ವ್ಯಕ್ತಿ ಯಾರನ್ನ ಹತ್ಯೆ ಮಾಡಿದ್ರು ಅದು ರಿಪೀಟ್ ಆಗಬೇಕಲ್ಲ. ಇನ್ನೊಂದು ಜನ್ಮಕ್ಕೆ ಅದೇ ಟೈಮ್ ಬಾಂಬ್. ಅಂದರೆ ಅವರಿಟ್ಟಂಥ ಡೆಪಾಸಿಟ್ 100%. ಇದು ಈಗ ಡೆಪಾಸಿಟ್, ಇದು ಕೇಸು. ಇನ್ನೊಂದು ವಿಷಯ ಬೇರೆ. ಗುರುಗಳೇ, ಹೆಂಡತಿ ಗಂಡನನ್ನು ಮರ್ಡರ್ ಮಾಡೋದು, ಗಂಡ ಹೆಂಡತಿಯನ್ನು ಮರ್ಡರ್ ಮಾಡೋದು, ಮಗಳನ್ನು ಮರ್ಡರ್ ಮಾಡೋದು, ತಂದೆಯನ್ನು ಮರ್ಡರ್ ಮಾಡೋದು, ಇವೆಲ್ಲವೂ ಕೂಡ ನಮ್ಮ ಡೆಪಾಸಿಟ್ಗೆ ಬರ್ತಕ್ಕಂಥ ಒಂದು ಟೈಮ್ ಬಾಂಬ್.